ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ಗುಡ್ ನ್ಯೂಸ್. ಯಾಕಂತಂದರೆ ಇಷ್ಟು ದಿನ ಏನು ವೇಟ್ ಮಾಡ್ತಿದ್ರು ಮಾರ್ಕ್ ರಿಸಲ್ಟ್ಗೋಸ್ಕರ, ನಿಮಗೋಸ್ಕರ KEದಲ್ಲಿ ಒಂದು ಅಪ್ಡೇಟ್ ಇದೆ. ಅದನ್ನ ಕಾಲ್ ರೆಕಾರ್ಡ್ ಮೂಲಕ ನಾನೇ ಖುದ್ದಾಗಿ KEದವ್ರಿಗೆ ಕಾಲ್ ಮಾಡಿದ್ದೆ. ಅವ್ರು ಏನು ರಿಪ್ಲೈ ಕೊಟ್ಟರು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಇರ್ತದೆ. ಆ್ಯಂಡ್ ಅದರ ತಕ್ಕನಾಗೆ ಮುಗಿಸಿ ಆದ ನಂತರ ನಿಮ್ಗೆ ಏನು ಹೇಳಬೇಕು ಮಾತಾಡ್ತೀನಿ. ಓಕೆ, ಮೊದಲು ಕಾಲ್ ರೆಕಾರ್ಡ್ ಆಗ್ತೀನಿ, ಕೇಳಿಸ್ಕೊಂಬನ್ನಿ. ಕಾರ್ಯನಿರತರಾಗಿದ್ದಾರೆ, ದಯವಿಟ್ಟು ಸಂಪರ್ಕದಲ್ಲಿ. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಹೇಳಿ. ಓಕೆ, ನಾನು KCET ಸ್ಟೂಡೆಂಟ್ ಸರ್. ಓಕೆ, ಇದು ಮಾಕ್ ರಿಸಲ್ಟ್ ಯಾವಾಗ ಬರುತ್ತೆ ಸರ್? ಯಾಕಂದರೆ 40ರಿಂದ 50 ಗಂಟೆ ಅಂತ ತೊಗೊಳ್ತಾರೆ ಅಂತ ಹೇಳಿದ್ರು ಡೈರೆಕ್ಟರ್ ಸರ್. ಮಾರ್ಕ್ 1 or 2 ಡೇಸಲ್ಲಿ ಬರುತ್ತೆ ಸರ್, ವೆಬ್ಸೈಟ್ ನೋಡ್ತಾರೆ. ಸರ್ ಇವತ್ತು ಬರುತ್ತಾ ಸರ್ ಇಲ್ವಾ? ಮೈಟ್ ಬಿ ಬರ್ಬೋದು ಸರ್, ವೆಬ್ಸೈಟ್ ನೋಡ್ತಾರೆ. 1 or 2 ಡೇಸಲ್ಲಿ ಬರುತ್ತೆ. ಅಂದರೆ ಸರ್ ನಿಮಗೆ ಗೊತ್ತಿರುತ್ತಲ್ಲ ಸರ್, ಮತ್ತೆ ನೀವು ಇಲ್ಲ ಸರ್, ನಮಗೂ ಗೊತ್ತಾಗಲ್ಲ. ಗೌರ್ಮೆಂಟ್ ಕಡೆಯಿಂದ ಬರುತ್ತಲ್ಲ, ಸೊ ವೆಯ್ಟ್ ಮಾಡಬೇಕು. 1 or 2 ಡೇಸಿಂದ ಬರುತ್ತೆ ಸರ್. ಒಂದು ಪಬ್ಲಿಷ್ ಮಾಡೋದು ಗೌರ್ಮೆಂಟ್ ನೀವು ಮಾಡ್ತಿರಲ್ವಾ? ಹೌದು ಸರ್, ವೆಯ್ಟ್ ಮಾಡಬೇಕು, ಬರುತ್ತೆ. ಇವತ್ತು ಬರೋದು ಡೇಟು ಟೈಮು ಅದು ಹೇಳೋಕ್ಕಾಗಲ್ಲ ಸರ್ ನಾವು. ಹೌದಾ ಸರ್? ಅಂದರೆ ಬಹಳಷ್ಟು ಹುಡುಗರು ಇದ್ದಾರೆ ಸರ್, ಹಂಗಾಗಿ ಕೇಳ್ತಿದ್ದೆ. ಹೌದು, ತುಂಬಾ ಜನ ಬರ್ದವ್ರು, ವೆಯ್ಟ್ ಮಾಡ್ಬೇಕು ಸರ್. ಇನ್ನೊಂದು ಸರ್, ಇದು BMS ಆಪ್ಷನ್ ಎಂಟ್ರಿ ಮಾಡಿಲ್ಲಲ್ಲ, ಈ ಮಾಕ್ ರಿಸಲ್ಟ್ ಆದಮೇಲೆ ಬರ್ತೈತೆ ಅದು. ಬರ್ಬೋದು ಸರ್. BMS BNYS ಎರಡೂ? ಹಾಂ ಸರ್, ಹೌದು. ಓಕೆ ಸರ್, ಕೊಡ್ತಾರೆ. ಸೀಟ್ ಮೆಟ್ರಿಕ್ಸ್ ಕೊಟ್ಮೇಲೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ, ಈಗ ಆಗ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಅದೇ ಸರ್, ಸೀಟ್ ಮೆಟ್ರಿಕ್ಸ್ ಬಂದಿದೆ ಸರ್, ಅದಕ್ಕೂ BNYS ಬಂದಿಲ್ಲ ಇನ್ನೂ ಬಂದಿಲ್ವಾ? ಸರ್, ಅಂದರೆ ಆದಷ್ಟು ಬೇಗ ಮಾಕ್ ರಿಸಲ್ಟ್ ಬಂದರೆ ಸ್ವಲ್ಪ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಸರ್, ಏನೇನೆಲ್ಲ ಮಾಡ್ಕೋಬೋದು ಏನಂತ ಹಂಗೆ ಸರ್. ಅಂದ್ರೆ ಇನ್ನೊಂದು ಸರ್, ಇದು ಮಾಕ್ ರಿಸಲ್ಟ್ ಬಂದ್ಮೇಲೆ ಅದು ಕಟ್ ಆಫ್ ಹಿಡಿತಿರಲ್ಲ ಸರ್? ಯಾವುದು? ಇದು ಮಾಕ್ ರಿಸಲ್ಟ್ ಕಟ್ ಆಫ್ ಸರ್. ಕಟ್ ಆಫ್ ಕೊಡ್ತಾರೆ ಸರ್ ವೆಬ್ಸೈಟಲ್ಲಿ. ಹೌದಾ ಸರ್? ಸರ್, ಇವತ್ತು ಬರೋ ಚಾನ್ಸಸ್ ಏನಾದರೂ ಇದೆಯಾ ಸರ್ ನಿಮ್ಗೆ ಗೊತ್ತಿರೋ ಹಾಗೆ? ಐಡಿಯಾ ಇಲ್ಲ ಸರ್, ಈ ಬರೋದು ಸಾಯಂಕಾಲ ಈವ್ನಿಂಗ್ ಮೇಲೆ ಚೆಕ್ ಮಾಡಿ ಸರ್. ಈವ್ನಿಂಗ್ ಮೇಲೆ ಸರ್? ಓಕೆ. ಥ್ಯಾಂಕ್ ಯು ಸರ್. ಓಕೆ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂಡಿರ್ತೀನಿ ನಾನು. ನೋಡಿ, ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಸಿಂಪಲ್ ಆಗಿ ನಿಮಗೆ ಗೊತ್ತಿರುವ ಹಾಗೆ ನೋಡಿ, ಇವತ್ತು ಸಾಯಂಕಾಲ ವೆಬ್ಸೈಟ್ ಚೆಕ್ ಮಾಡ್ಕೊತಾರೆ. ಆ್ಯಕ್ಚುಲಿ ಅಲ್ಲಿ ವರ್ಕ್ ಮಾಡ್ತಿರೋರಿಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಡೇಟು ಟೈಮು. ಅಂದರೆ ಅರ್ಥ ಮಾಡ್ಕೋಬೇಕು, ಅಲ್ಲಿ ಭಾಳಷ್ಟು ಆಪ್ಷನ್ಸ್ಗಳು ಮಾಡಿರ್ತಾರೆ. ಅವ್ರು ತೊಗೊಂಡು ಡಾಟಾ ಎಲ್ಲನೂ ಕೂಡ ನೀಟಾಗಿ ಒಂದು ಪಿನ್ ಮಾಡಬೇಕು. ಅದನ್ನು ಪಿನ್ ಮೀನ್ಸ್ ಅಂತಂದರೆ, ನೀವು ಈಗ ನಾಳೆ ಅಥವಾ ಇವತ್ತಿನ ಕೇಸ್ ರಿಸಲ್ಟ್ ಬಿಟ್ಟರು ಅಂದರೂ ಕೂಡ ನೀವು ಈ CT ನಂಬರ್ ಹಾಕ್ತೀರಾ, ಸಬ್ಮಿಟ್ ಕೊಡ್ತೀರಾ, ರಿಸಲ್ಟ್ ಶೋ ಆಗುತ್ತದೆ. ಆ ಒಂದು ಟ್ಯಾಬ್ಗೆ ಏನಂತ ಕರಿತೀವಿ, ಪಿನ್ ಮಾಡೋ ಪ್ರೊಸೆಸ್. ಅದನ್ನು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು. ಅಂದರೆ ಈಗ ಅದನ್ನೇ ಮಾಡ್ತಿರ್ತಾರೆ. ಮೇ ಬಿ ಸಾಯಂಕಾಲವರೆಗೂ ಕೂಡ ಆಯ್ತು ಅಂತಂದರೆ ಸಾಯಂಕಾಲನೇ ಪಬ್ಲಿಷ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಒನ್ ಟೈಮು ರಿಸಲ್ಟ್ನ ಬಿಟ್ಟ ಮೇಲೆ ಯಾವುದೇ ರೀತಿ ಸರ್ವರ್ ಕೂಡ ನೀಟಾಗಿರಬೇಕು, ಆ್ಯಂಡ್ ಅದನ್ನು ಕೂಡ ನೋಡ್ಕೊಂಡೇ ಬಿಡಬೇಕು KEದವರು. ಸೊ ಮೇ ಬಿ ಇವತ್ತು ಸಾಯಂಕಾಲ ಬಂದರೆ ಬರ್ಬೋದು ಅವ್ರು ಹೇಳ್ತಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತಿರೋ ಹಾಗೆ ಮಾಕ್ ರಿಸಲ್ಟ್ ಕೂಡ ಮಾಕ್ ರಿಸಲ್ಟ್ ಬಂದಾದ ನಂತರ ಕಟ್ ಆಫ್ ಕೂಡ ಬಿಡ್ತಾರೆ. ವರಿ ಮಾಡ್ಕೊಬಿಡಿ, ಮಾಕ್ ರಿಸಲ್ಟ್ ಅಂದರೆ ಕಟ್ ಆಫ್ ಇರ್ತದೆ. ಆ್ಯಂಡ್ BNYS ಮತ್ತು BMS ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಎಲ್ಲ ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಮಾಕ್ ರಿಸಲ್ಟ್ ಆದಮೇಲೆ ಎನೇಬಲ್ ಆಗಿರ್ತದೆ. ಆ್ಯಂಡ್ ಮಾಕ್ ರಿಸಲ್ಟ್ ಸ್ವಲ್ಪ ಅಪ್ಡೇಟ್ ಅಷ್ಟಾಯ್ತು ಅನ್ಕೊಂಡಿರ್ತೀನಿ, ಯಾಕಂದರೆ ಇವತ್ತು ಮೇ ಬಿ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇದೆ. 1 or 2 ಡೇಸ್ ಅಂತಂದ್ರೆ ಸ್ಟಾರ್ಟಿಂಗು, ಆಮೇಲೆ ಇವತ್ತು ಸಾಯಂಕಾಲ ಮೇಲೆ ವೆಬ್ಸೈಟ್ ಚೆಕ್ ಮಾಡ್ಕೊತಾರೆ ಅಂತ ಹೇಳಿದ್ರು. ಅಂದರೆ ಮೇ ಬಿ ಇವತ್ತು ಸಾಯಂಕಾಲ ಮೇಲ್ಗಡೆ ಯಾವ ಟೈಮ್ ಬೇಕಾದರೂ ಬರ್ಬೋದು. ಇನ್ ಕೇಸ್ ಬಿಟ್ಟರು ಅಂತಂದರೆ ವಾಟ್ಸಪ್ ಚಾನಲ್ ತಿಳಿಸಿರ್ತೀನಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೂಡ ನಿಮ್ಗೆ ಅಲ್ಲೇ ಕೂಡ ಹೇಳ್ತಾ ಇರ್ತೀನಿ, ಸರಿನಾ? ಆ್ಯಂಡ್ ಸಾಧ್ಯದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.